ಈ ಫಿಫ್ತ್ ಕ್ವಶನ್ ಇಲ್ಲಿ ಏನ್ ಕೊಡಿದಾರೆ ನೋಡ್ರಿ. ಇನ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಸೆವೆಂತ್ ಟರ್ಮ್ ಈಸ್ 5 ಟೈಮ್ಸ್ ಇಟ್ಸ್ ಸೆಕೆಂಡ್ ಟರ್ಮ್. ಅವ್ರು ಕೊಟ್ಟಿರೋದು ನೋಡ್ರಿ, ಸೆವೆಂತ್ ಟರ್ಮ್ ಈಸ್, ಸೆವೆಂತ್ ಟರ್ಮ್ ಅಂದ್ರೆ A7 ಈಸ್ ಅಂದ್ರೆ ಈಕ್ವಲ್ ಟು 5 ಟೈಮ್ಸ್ ಅಂದ್ರೆ 5 ಇಂಟು ಇಟ್ಸ್ ಸೆಕೆಂಡ್ ಟರ್ಮ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೆಕೆಂಡ್ ಟರ್ಮ್ ಅಂದ್ರೆ A2. ಓಕೆ, ಒಂದ್ ಇದು ಕೊಟ್ಟಿದ್ದಾರೆ. ಆಮೇಲೆ ಏನ್ ಕೊಟ್ಟಿದ್ದಾರೆ, ಅಂಡ್ ದ ಫಿಫ್ತ್ ಟರ್ಮ್ ಈಸ್, ಓಕೆ, ಫಿಫ್ತ್ ಟರ್ಮ್ ಈಸ್ ಅಂದ್ರೆ ಈಕ್ವಲ್ ಟು ಈಸ್ 1 ಲೆಸ್ ದೆನ್ ಟ್ವೈಸ್ ದ ಥರ್ಡ್ ಟರ್ಮ್. ಓಕೆ, ಟ್ವೈಸ್ ದ ಥರ್ಡ್ ಟರ್ಮ್ಗೆ ಓಕೆ ಎಷ್ಟು ಲೆಸ್ ಇದೆ ಅಂತೆ, ಒಂದು ಲೆಸ್ ಇದೆ. ಸೊ -1 ಅಂತ ಬರಿಬೇಕು. ಓಕೆ, ಸೊ ಇಲ್ಲಿ ನೋಡ್ರಿ ಸ್ಟೇಟ್ಮೆಂಟ್ ಏನು, ಫಿಫ್ತ್ ಟರ್ಮ್ ಈಸ್ 1 ಲೆಸ್ ದೆನ್ ಟ್ವೈಸ್ ದ ಥರ್ಡ್ ಟರ್ಮ್ ಅಂದ್ರೆ ನೀವ್ ಹೆಂಗ್ ಬರಿಬೇಕಂದ್ರೆ, ಫಸ್ಟ್ ಟ್ವೈಸ್ ಅಂದ್ರೆ 2 ಇಂಟು ಥರ್ಡ್ ಟರ್ಮ್ ಅಂದ್ರೆ A3, 2 ಇಂಟು A3, 1 ಲೆಸ್ ಇರೋದ್ರಿಂದ -1 ಅಂತ ಬರಿಬೇಕು. ಓಕೆ, ಇವೆರಡು ಕೊಟ್ಟಿದ್ದಾರೆ. ಆಮೇಲೆ ಏನ್ ಕೇಳ್ತಾ ಇದಾರೆ, ರೈಟ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್. ಓಕೆ, AP ಫೈಂಡ್ ಮಾಡಬೇಕು. ಓಕೆ, ಆಮೇಲೆ ಫೈಂಡ್ ದ 15th ಟರ್ಮ್ ಆಫ್ ದಿಸ್ ಪ್ರೋಗ್ರೆಷನ್ ಯೂಸಿಂಗ್ ಫಾರ್ಮುಲಾ. ಓಕೆ, 15th ಟರ್ಮ್ ಕಂಡಿಬೇಕು. ಓಕೆ, ಏನ್ ಕಂಡಿಬೇಕು, A15 ಕಂಡಿಬೇಕು, ಅದು ಫಾರ್ಮುಲಾ ಇಂದಾನೆ ಕಂಡಿಬೇಕು. ಓಕೆನಾ, ಈಗ ಇದನ್ನ ಸಾಲ್ವ್ ಮಾಡೋಣ. ಈಗ ಕೊಟ್ಟಿರೋದು ನೋಡ್ರಿ, A7 ಇಸ್ ಈಕ್ವಲ್ ಟು 5 ಇಂಟು A2. ಓಕೆ, ಸೊ ನಿಮಗೆ ಬೇಸಿಕ್ ಏನ್ ಗೊತ್ತಿರ್ಬೇಕಂದ್ರೆ, A6 ಇತ್ತು ಅನ್ಕೊಳ್ರಿ, ನಾವ್ ಏನಂತ ಬರಿಬಹುದು ಅಂದ್ರೆ A ಪ್ಲಸ್ 6 ಅಲ್ಲಿ 1 ಹೋದ್ರೆ 5, A ಪ್ಲಸ್ 5D ಅಂತ ಬರಿಬಹುದು. A4 ಇತ್ತು ಅನ್ಕೊಳ್ರಿ, A ಪ್ಲಸ್ 4 ಅಲ್ಲಿ 1 ಹೋದ್ರೆ 3, A ಪ್ಲಸ್ 3D ಅಂತ ಬರಿಬಹುದು. ಅದೇ ರೀತಿ A10 ಇದ್ರೆ A ಪ್ಲಸ್ 10 ಅಲ್ಲಿ 1 ಹೋದ್ರೆ 9, 9D ಅಂತ ಬರಿಬಹುದು. ಓಕೆ, ಈ ತರ ಬರಿಬಹುದು. ಇದು ಬೇಸಿಕ್ ಗೊತ್ತಿದ್ರೆ ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು. ಈಗ ನೀವ್ ಹೇಳ್ರಿ, ಅದೇ ರೀತಿ A7 ಇದ್ರೆ ಏನಂತ ಬರಿಬಹುದು, A ಪ್ಲಸ್ 6D ಅಂತ ಬರಿಬಹುದು. 5 ಇಂಟು A2 ಇದ್ರೆ ಏನಂತ ಬರಿಬಹುದು, A ಪ್ಲಸ್ 2 ಅಲ್ಲಿ 1 ಹೋದ್ರೆ 1D. ಓಕೆ, ಈಗ ಏನಾಯ್ತು, A ಪ್ಲಸ್ 6D ಇಸ್ ಈಕ್ವಲ್ ಟು 5 ಇಂಟು A, 5A ಆಯ್ತು. ಓಕೆ, ಈಗ ಪ್ಲಸ್ 5 ಇಂಟು 1 5D ಬರುತ್ತೆ. ಓಕೆ, ಸೊ ಈಗ ನೀವು ನೋಡಿದ್ರೆ A, ಈ ಪ್ಲಸ್ 5 ಈ ಕಡೆ ಬಂದ್ರೆ -5A ಬಂತು, ಪ್ಲಸ್ 6D, ಈ ಪ್ಲಸ್ 5D ಈ ಕಡೆ ಬಂದ್ರೆ -5D ಈಕ್ವಲ್ ಟು 0. ಓಕೆ, ಸೊ ಈಗ ನೀವು ನೋಡಿದ್ರೆ ಪ್ಲಸ್ ಎ ಮೈನಸ್ 5 ಏನಾಗುತ್ತೆ, ಇಲ್ಲಿ ಏನಿಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಒಂದು ಪ್ಲಸ್ ಮೈನಸ್ ಇದ್ದ ಗ್ರೇಟರ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್ ಮಾಡ್ತೀವಿ. 5 ಅಲ್ಲಿ 1A ಹೋದ್ರೆ 4A ಆಯ್ತು. ಆಮೇಲೆ 6D ಮೈನಸ್ 5D ಏನಾಯ್ತು, ಪ್ಲಸ್ 1D ಆಯ್ತು, ಈಕ್ವಲ್ ಟು 0. ಸೊ ಈಗ ಏನಾಗುತ್ತಂದ್ರೆ 1D ಇಸ್ ಈಕ್ವಲ್ ಟು ಈ -4A ಆ ಕಡೆ ಹೋದ್ರೆ ಏನಾಗುತ್ತೆ, ಪ್ಲಸ್ 4A ಆಗುತ್ತೆ. D ಇಸ್ ಈಕ್ವಲ್ ಟು ಏನು, 4A ಅಂತ ಗೊತ್ತಾಯ್ತು. ಓಕೆ, ಸೊ ಇದನ್ನ ಈಕ್ವೇಶನ್ 1 ಅಂತ ಕರಿತೀವಿ. ಓಕೆ, ಈಗ ಸೆಕೆಂಡ್ ನಮ್ಗೆ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಸೆಕೆಂಡ್ ಬಂದ್ಬಿಟ್ಟು A5 ಇಸ್ ಈಕ್ವಲ್ ಟು 2 ಇಂಟು A3 ಮೈನಸ್ 1. ಓಕೆ, ಸೊ ಈಗ ನಮ್ಗೆ ಏನ್ ಕೊಟ್ಟಿದ್ದಾರೆ, A5 ಇಸ್ ಈಕ್ವಲ್ ಟು 2 ಇಂಟು A3 ಮೈನಸ್ 1 ಅಂತ ಕೊಟ್ಟಿದ್ದಾರೆ. ಈಗ ಮತ್ತೆ A5 ಇದ್ರೆ ಏನಂತ ಬರಿಬಹುದು, A ಪ್ಲಸ್ 4D ಅಂತ ಬರಿಬಹುದು. 2 ಇಂಟು A3 ಇದ್ರೆ ಏನ್ ಬರಿಬಹುದು, A ಪ್ಲಸ್ 2D ಅಂತ ಬರಿಬಹುದು, ಮೈನಸ್ 1. ಓಕೆ, ಈಗ A ಪ್ಲಸ್ 4D ಇಸ್ ಈಕ್ವಲ್ ಟು 2 ಇಂಟು A, 2A ಆಯ್ತು. ಆಮೇಲೆ 2 2 ಜಾ 4D ಆಯ್ತು, ಮೈನಸ್ 1. ಓಕೆ, ಈಗ A ಈ ಪ್ಲಸ್ 2A ಈ ಕಡೆ ಬಂದ್ರೆ ಮೈನಸ್ 2 ಆಗುತ್ತೆ, ಪ್ಲಸ್ 4D, ಈ ಪ್ಲಸ್ 4D ಈ ಕಡೆ ಬಂದ್ರೆ ಮೈನಸ್ 4D ಆಯ್ತು, ಇಸ್ ಈಕ್ವಲ್ ಟು ಮೈನಸ್ 1. ಈಗ ನೀವು ನೋಡ್ರೆ ಪ್ಲಸ್ 4D ಮೈನಸ್ 4D ಕ್ಯಾನ್ಸಲ್ ಆಯ್ತು. ಪ್ಲಸ್ ಎ ಮೈನಸ್ 2A ಏನಾಗುತ್ತೆ, ಇದು ಏನಿಲ್ಲ ಅಂದ್ರೆ 1 2A ಅಲ್ಲಿ 1 ಹೋದ್ರೆ 1A, ಗ್ರೇಟರ್ ನಂಬರ್ ಸೈನ್ ಹಾಕ್ಬೇಕು, ಮೈನಸ್ 1A ಇಸ್ ಈಕ್ವಲ್ ಟು ಮೈನಸ್ 1 ಉಳಿತು. ಓಕೆ, ಅವಾಗ ಏನಾಯ್ತು, ಈ ಮೈನಸ್ ಕ್ಯಾನ್ಸಲ್ ಆಯ್ತು. 1A ಅಂದ್ರೆ ಒಂದೇ, ಬರೀ A ಅಂದ್ರೆ ಒಂದೇ. A ವ್ಯಾಲ್ಯೂ 1 ಅಂತ ಗೊತ್ತಾಯ್ತು. A ವ್ಯಾಲ್ಯೂ 1 ಆದ್ರೆ ಪುಟ್ A ಇಸ್ ಈಕ್ವಲ್ ಟು 1 ಇನ್ ಈಕ್ವೇಶನ್ 1 ಹಾಕೋಣ. ಓಕೆ, D ವ್ಯಾಲ್ಯೂ ಏನು, D ಇಸ್ ಈಕ್ವಲ್ ಟು 4A ಅಂತ ಗೊತ್ತು ಈಕ್ವೇಶನ್ 1 ಇಂದ. ಸೊ D ಇಸ್ ಈಕ್ವಲ್ ಟು 4 ಇಂಟು A ವ್ಯಾಲ್ಯೂ ಏನು 1, 4 1 ಜಾ 4. ಸೊ D ಕೂಡ ಗೊತ್ತಾಯ್ತು. ಸೊ AD ಗೊತ್ತಾದ್ರೆ AP ಈಸಿಯಾಗಿ ಕಂಡಿಬೋದು. ಓಕೆ, ಸೊ ನಮಗೇನ್ ಗೊತ್ತು, AP ಈಸ್ ಗಿವನ್ ಬೈ ಏನು, A ಪ್ಲಸ್ D, A ಪ್ಲಸ್ 2D ಡ್ಯಾಶ್ ಅಂತ ಗೊತ್ತು. ಈಗ A ಇದ್ದಲ್ಲಿ ಏನು, A ವ್ಯಾಲ್ಯೂ ಏನಿದೆ, A ವ್ಯಾಲ್ಯೂ ಬಂದ್ಬಿಟ್ಟು 1 ಅಂತ ಗೊತ್ತು. ಓಕೆ, ಸೊ ಸಬ್ಸ್ಟಿಟ್ಯೂಟ್ ಮಾಡೋಣ. A ಇದ್ದಲ್ಲಿ 1 ಪ್ಲಸ್ D ಇದ್ದಲ್ಲಿ 4 ಪ್ಲಸ್ 1 ಪ್ಲಸ್ 2 ಇಂಟು D ಇದ್ದಲ್ಲಿ ಏನು 4. ಓಕೆ, ಸೊ ಅವಾಗ ಏನಾಯ್ತು, 1 ಪ್ಲಸ್ 4 5, 2 4 ಜಾ 8, 8 ಪ್ಲಸ್ 1 ಏನು 9. ಸೊ ನಮಗೆ AP ಗೊತ್ತಾಯ್ತು. AP ಬಂದ್ಬಿಟ್ಟು ಏನು 1 5 9 ಡ್ಯಾಶ್. ಓಕೆ, ಇದು AP. ಸೊ AP ಕಂಡಿಡಿದ್ವಿ. ನೆಕ್ಸ್ಟ್ ಏನ್ ಕಂಡಿಬೇಕಾಗಿತ್ತು ನಾವು,
ಎ 15th ಟರ್ಮ್ ಕಂಡಿಬೇಕಾಯ್ತು. ಎ 15 ಕಂಡಿಬೇಕಾಯ್ತು, ಅದು ಫಾರ್ಮುಲಾ ಇಂದ. ಸೊ ಈಗ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡೋಣ. ಫಾರ್ಮುಲಾ ಏನು? an is equal to a plus n minus 1 into d. ಓಕೆ, ಸೊ ನಮಗೇನು 15th ಟರ್ಮ್ ಬೇಕು, n ಇದ್ದಲ್ಲಿ 15 ಹಾಕ್ತಿವಿ. ಎ ವ್ಯಾಲ್ಯೂ ಗೊತ್ತು ತಾನೆ, ಎ ವ್ಯಾಲ್ಯೂ ಎಷ್ಟು? 1 ಪ್ಲಸ್ ಎನ್ ವ್ಯಾಲ್ಯೂ ಏನು? 15 ಮೈನಸ್ 1. ಡಿ ವ್ಯಾಲ್ಯೂ ಏನು? ಡಿ ವ್ಯಾಲ್ಯೂ 4 ಅಂತ ಗೊತ್ತು, 4 ಅಂತ ಬರಿತೀನಿ. ಎ 15 is equal to 1 plus 15 ಅಲ್ಲಿ 1 ಹೋದ್ರೆ 14, 14 into 4. ಎ 15 is equal to 14 4 ಎಷ್ಟಾಗುತ್ತೆ? 56 ಆಗುತ್ತೆ. 56 ಪ್ಲಸ್ 1 ಎಷ್ಟಾಯ್ತು? 57 ಆಯ್ತು. ಸೊ ಎ ಪಿ ಬಂದ್ಬಿಟ್ಟು 1,5,9, ಎ 15th ಟರ್ಮ್ ಬಂದ್ಬಿಟ್ಟು 57. ಓಕೆ, ಇದು ಬಂದ್ಬಿಟ್ಟು ಇದ್ರದ್ದು ಸೊಲ್ಯೂಷನ್. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ನೀವು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡೋ ಜೊತೆಗೆ ಜಾಯಿನ್ ಕೂಡ ಆಗ್ರಿ. ಜಾಯಿನ್ ಆಗೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮ್ಗೆ ಎಕ್ಸಾಮ್ ಅಲ್ಲಿ ಯಾವ ಟೈಪ್ ಕ್ವಶನ್ಸ್ ಕೇಳ್ತಾರೆ, ಅದನ್ನ ಯಾವ ತರ ಟ್ರಿಕ್ಕಿಯಾಗಿ ಸಾಲ್ವ್ ಮಾಡ್ಬೋದು, ಓಕೆ, ಅವೆಲ್ಲ ನೀಟಾಗಿ ಹೇಳ್ಕೊಡ್ತೀನಿ. ಸೊ ಅದಕ್ಕೋಸ್ಕರ ನನ್ನ ಚಾನಲ್ ನ ಜಾಯಿನ್ ಆಗ್ರಿ. ಆಮೇಲೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ 2025 ಸಪ್ಲಿಮೆಂಟ್ರಿದು ಎಲ್ಲಾ ಕ್ವಶನ್ ಸಾಲ್ವ್ ಮಾಡ್ಬಿಟ್ಟು ಆ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡ್ರಿ. ಆಮೇಲೆ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ, ಇಲ್ಲ ಏನಾದ್ರೂ ಅಪ್ಡೇಟ್ ಬೇಕಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಅಥವಾ ಟೆಲಿಗ್ರಾಮ್ ಚಾನಲ್ಗೆ ಮೆಸೇಜ್ ಮಾಡ್ರಿ.